ಖಂಡಿಸಿ ಚಿತ್ರದುರ್ಗದಲ್ಲಿ ಎಬಿವಿಪಿ ಪ್ರತಿಭಟನೆ ಮಾಡ್ತಾ ಇದೆ. ಓಬವ್ವ ವೃತ್ತದಲ್ಲಿ ಎಬಿವಿಪಿ ಕಾರ್ಯಕರ್ತರು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ. ಹಂತಕನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಕೂಡ ಮಾಡ್ತಾ ಇದ್ದು, ಜಿಲ್ಲಾಸ್ಪತ್ರೆ ಬಳಿಯೂ ಕೂಡ ರಸ್ತೆ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಸ್ ತಡೆದು ಧಿಕ್ಕಾರ ಕೂಗಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಪ ಆಕೆಯ ತಂದೆ ಹೇಳ್ತಾ ಇದ್ರು, ಯಾವ ನಂಬಿಕೆ ಮೇಲೆ ಇನ್ನು ಹಾಸ್ಟೆಲಿಗೆ ಮಕ್ಕಳನ್ನ ಸೇರಿಸೋಣ, ದೂರದಲ್ಲಿದ್ದು ಏನೋ ಓದ್ಕೊಂಡಿರ್ತಾರೆ ಮಕ್ಕಳು, ನನ್ನ ಮಗಳು ಓದ್ತಾಳೆ ಅಂತ ನಾನು ನೆಮ್ಮದಿಯಾಗಿದ್ದೆ, ಬಟ್ ನನ್ನ ಮಗಳು ಈ ರೀತಿಯಾಗಿ ಕೊನೆ ಆಗ್ಬಿಟ್ಲಲ್ಲ, ಯಾವ ನಂಬಿಕೆ ಮೇಲೆ ದೂರ ಇಟ್ಟು ಓದಿಸೋದು ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈ ಹತ್ಯೆಯನ್ನು ಖಂಡಿಸಿ ಚಿತ್ರದುರ್ಗದಲ್ಲಿ ಎಬಿವಿಪಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದು, ಓಬವ್ವ ವೃತ್ತದಲ್ಲಿ ಎಬಿವಿಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಹಂತಕನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಜಿಲ್ಲಾಸ್ಪತ್ರೆ ಬಳಿಯೂ ಕೂಡ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಎಷ್ಟು ಕೇರ್ಫುಲ್ ಆಗಿದ್ರು ತುಂಬಾ ಕಷ್ಟ. ಯಾರು ನಂಬಕ್ಕಾಗಲ್ಲ. ಸೊ ಬಿ ಅವೇರ್ ಆಯ್ತಾ. ಯಾರು ನಂಬಬೇಕಾದ್ರೂ ಹಿಂದೆ ಮುಂದೆ ನೋಡಿ ನಂಬ್ರಿ ಆಯ್ತಾ. ಅಪ್ಪ ಅಮ್ಮ ಹೇಳೋದನ್ನ ಕೇಳ್ರಿ ಆಯ್ತಾ. ಪ್ಲೀಸ್ ಯಾರನ್ನು ಸಮೇತ ಎಲ್ಲೇ ಒಬ್ಬೊಬ್ರು ಹೋಗ್ಬೇಡ್ರಿ. ಹಾಸ್ಟೆಲ್ ಇರೋರ್ಗು ತುಂಬಾ ಹೇಳ್ತಿದೀನಿ, ಎಲ್ಲರೂ ಕೂಡ ಹುಷಾರಾಗಿರಿ. ಎಷ್ಟು ಆಗುತ್ತೋ ಅಷ್ಟು ಹುಷಾರಾಗಿರಿ. ಯಾರೇ ಆಗ್ಲಿ ಸಂಜೆ ಹೊತ್ತಲ್ಲಾಗ್ಲಿ ಎಲ್ಲೂ ಓಡಾಡಕ್ ಹೋಗ್ಬೇಡ್ರಿ. ಯಾರನ್ನೂ ನಂಬಕ್ಕಾಗಲ್ಲ, ಯಾರನ್ನೂ ನಂಬಕ್ಕಾಗಲ್ಲ, ಮನೇಲಿರೋದನ್ನ ನಂಬಕ್ಕಾಗಲ್ಲ. ಸೊ ಹಿಂಗೆ ಏನ್ ಕೇಳ್ತಿದೀನಿ ಅಂತಂದ್ರೆ ತುಂಬಾ ಹುಷಾರಾಗಿರ್ಬೇಕು. ಆ ಆರೋಪಿಗೆ ನಿಜವಾಗ್ಲೂ ಶಿಕ್ಷೆ ಆಗ್ಲೇಬೇಕು. ಎಷ್ಟು ಮಟ್ಟಿಗೆ ಶಿಕ್ಷೆ ಆಗ್ಬೇಕಂದ್ರೆ ಇನ್ನೊಬ್ಬ ಮಾಡಕ್ಕೂ ಸಮೇತನು ಯೋಚನೆ ಮಾಡಕ್ಕೆ ಹೋಗ್ಬಾರ್ದು. ಓಕೆ, ಪೊಲೀಸರ ಬಳಿ ಮತ್ತೊಂದು ಗಂಭೀರ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಆರೋಪಿ. ಇಬ್ಬರ ನಡುವೆ ಯಾಕೆ ಜಗಳ ಆಗಿತ್ತು ಅನ್ನೋದನ್ನ ಹೇಳಿದ್ದಾನೆ. ಕೊಲೆ ಆಗೋಕ್ಕಿಂತ ಮುಂಚೆ ಆಕೆ ಗರ್ಭಿಣಿ ಆಗಿದ್ಲಂತೆ. ಓಕೆ, ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಖಾಕಿ ಮುಂದೆ ಮತ್ತೊಂದು ಸ್ಫೋಟಕ ಸತ್ಯವನ್ನ ಆರೋಪಿ ಬಾಯ್ಬಿಟ್ಟಿದ್ದಾನೆ. ಕೊಲೆಗೂ ಮುನ್ನ ವಿದ್ಯಾರ್ಥಿನಿ ವರ್ಷಿತಾ ಗರ್ಭಿಣಿ ಆಗಿದ್ಲು. ಆಕೆಯನ್ನ ಗರ್ಭಿಣಿ ಮಾಡಿ ಮೋಸ ಮಾಡೋಕೆ ಪ್ರಯತ್ನ ಪಟ್ಟಿದ್ನಂತೆ ಚೇತನ್. ಆಗ ನನ್ನನ್ನು ಮದುವೆ ಆಗುವಂತ ಪಟ್ಟು ಹಿಡಿದಿದ್ಲು ವರ್ಷಿತಾ, ಆದ್ರೆ ನಾನ್ ನಿನ್ ಮದುವೆ ಆಗಲ್ಲ ಅಂತ ಆರೋಪಿ ನಿರಾಕರಿಸಿದ್ನಂತೆ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಕೂಡ ಆಗಿತ್ತಂತೆ. ನಿನಗೆ ಬೇರೊಬ್ಬನ ಜೊತೆ ಸಂಬಂಧ ಇದೆ, ಈಗ ನಾನು ಮದುವೆ ಆಗ್ಬೇಕಾ ಅಂತ ಹೊಡೆದ್ನಂತೆ. ಬಳಿಕ ಆಕೆ ಮೇಲೆ ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿದ್ನಂತೆ ಚೇತನ್. ಅಲ್ಲದೆ ಒಂದೇ ಸಿಮ್ ಕಾರ್ಡ್ಗೆ 16 ಮೊಬೈಲನ್ನು ಬಳಸಿದ್ಲು ಅಂತ ಆರೋಪ ಮಾಡ್ತಾ ಇದ್ದಾನೆ ಆರೋಪಿ. ಚೇತನ್ನನ್ನ ಇದೀಗ ಬಂಧಿಸಿದ್ದಾರೆ. ಬಳಿಕ ಆರೋಪಿಗೆ ಕ್ಯಾನ್ಸರ್ ರೋಗ ಇರೋದು ಕೂಡ ಬಯಲಿಗೆ ಬಂದಿದೆ. ಓಕೆ, ಆಕೆ ಏನಾದರೂ ಮಾಡ್ಕೊಳ್ಳಿ, ಅಲ್ಲ ಅಂದರೆ ದೂರ ಇದು ಸುಮ್ಮನಿಗಿರಬೇಕು. ಆಕೆಯನ್ನು ಹೊಡೆದು ಕೊಂದು ಆಕೆಯ ಜೀವವನ್ನೇ ತೆಗೆದಿದ್ದಾನೆ. ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿದ್ದಾನೆ. ಈಗ ಮತ್ತೊಂದು ಬಹಳ ಗಂಭೀರ ಆರೋಪ ಮಾಡ್ತಾ ಇರೋದು. ಸತ್ಯಾಂಶ ನಾವು ಈಗಲೇ ಹೇಳೋಕ್ಕಾಗಲ್ಲ, ಆತ ಹೇಳಿದ್ದನ್ನೆಲ್ಲ ಪೊಲೀಸರು ಕೇಳಲ್ಲ ಈಗ, ಯಾಕಂದರೆ ಇದು ತನಿಖಾ ಹಂತದಲ್ಲಿದೆ. ಸೊ ನಾವು ಆರೋಪ ಅಂತಷ್ಟೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಪಾಪ ಕೊಲೆಯಾಗಿರುವ ಆ ಹೆಣ್ಣುಮಗಳು ಗರ್ಭಿಣಿ ಆಗಿದ್ಲು ಅಂತ ಆರೋಪ ಮಾಡ್ತಾ ಇದ್ದಾನೆ ಈ ಚೇತನ್. ಸುಟ್ಟ ಸ್ಥಿತಿಯಲ್ಲಿ ಆಕೆಯ ಪರಿಸ್ಥಿತಿಯನ್ನು, ಆಕೆಯ ಶವವನ್ನು ನೋಡ್ತಾ ಇದ್ದೀರಿ. ಇದನ್ನು ನೋಡಿದ ತಂದೆ ತಾಯಿಗೆ ಏನು ಅನ್ಸಿರ್ಬೇಡ. ವಿದ್ಯಾರ್ಥಿನಿ ಕೊಲೆ ಕೇಸ್ನಲ್ಲಿ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಸೆಕೆಂಡ್ ಇಯರ್ BA ಓದ್ತಾ ಇದ್ಲು ಆಕೆ. ಈ ಚೇತನನ್ನ ಪ್ರೀತಿ ಮಾಡ್ತಾ ಇದ್ಲು. ಇಬ್ಬರ ನಡುವೆ ಕಾರಣಾಂತರಗಳಿಂದ ಬ್ರೇಕಪ್ ಕೂಡ ಆಗಿತ್ತು. ಬಟ್ ಊರಿಗೆ ರಜೆ ಅಂತ ತಗೊಂಡು 2 ದಿನದ ಲೀವ್ ಲೆಟರ್ ಅನ್ನು ಅಪ್ಲೈ ಮಾಡಿ ಹೋಗ್ತಾ ಇದ್ದವಳು ಈಗ ಹೆಣವಾಗಿ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ABVP ಅಂದರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಸೇರಿಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನ್ಯಾಯಕ್ಕಾಗಿ ಮೊರೆ ಇಡ್ತಾ ಇದ್ದಾರೆ. ತಂದೆ ತಾಯಿಯಿಂದ ಓದಬೇಕು ಅಂತ ದೂರದಲ್ಲಿ ಹಾಸ್ಟೆಲ್ನಲ್ಲಿದ್ದು ಓದ್ತಾ ಇದ್ದಂತಹ ಹೆಣ್ಣುಮಗಳು ಇವತ್ತು ಶವವಾಗಿ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ.